ಎಲ್ಲರಿಗೂ ನಮಸ್ಕಾರ. ತುಂಬ ಅಪರೂಪಕ್ಕೆ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇರ್ತೀನಿ. ನೀವು ಪ್ರತಿ ಸತಿ ನಂಗೆ ಪ್ರಶ್ನೆ ಕೇಳ್ತೀರಾ, ಆ ಸಿನಿಮಾದ ಮೇಲೆ ಎಲ್ಲಿ ಮಧ್ಯದಲ್ಲಿ ಕಾಣಿಸ್ಕೊಳ್ಳಿಲ್ಲ ಅಂತ. ಅದು ನನಗೂ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಸೊ ಹಾಗಾಗಿ ಆ ಬ್ರೇಕ್ ನಂತರ ಮತ್ತೆ ಈಗ ನಾನು ಕಾಣಿಸ್ಕೋತಾರ ಸಿನಿಮಾ ಮಹಾನ್ ಕಲಾವಿದ. ಅದಕ್ಕೆ ಕಾರಣ ಅಭಯ್ ಅವರು. ಅಭಯ್ಗೆ ಗೊತ್ತಿಲ್ಲ, ಅವ್ರಿಗೆ ನನ್ನ ಮೇಲೆ ತುಂಬ ಕಾನ್ಫಿಡೆನ್ಸು. ಇಲ್ಲ ಸರ್, ನೀವು ಏನು ಕೊಟ್ರೂ ಪುಲ್ ಆಫ್ ಮಾಡ್ತೀರಾ ನೀವು ಅನ್ನೋದು. ಎಸ್ಪೆಷಲಿ ಆ್ಯಕ್ಟರ್ಸಿಗೆ ಆ ಥರದ ಚಾಲೆಂಜಸ್ ಬೇಕು. ಇಲ್ಲಾಂದರೆ ನಾವು ಆ್ಯಕ್ಟರ್ಸ್ ಆಗೋಕ್ಕಾಗಲ್ಲ. ಸುಮ್ಮನೆ ಆ್ಯಕ್ಟ್ ಮಾಡ್ತಾ ಇರ್ತೀವಿ ಅಷ್ಟೇ, ಆ್ಯಕ್ಟರ್ಸ್ ಅನ್ನಿಸ್ಕೊಳಕ್ಕಾಗಲ್ಲ. ಸಿನಿಮಾದಲ್ಲಿ ಮಾಡ್ದ ಅಂತ ಹೇಳೋ ಥರ ಆಗ್ಬಿಡುತ್ತೆ. ಬಟ್ ಆ ಥರದಲ್ಲಿ ಒಬ್ಬ ಆ್ಯಕ್ಟ್ರಿಗೆ ಈ ಸಿನಿಮಾದಲ್ಲಿ ಸ್ಕ್ರಿಪ್ಟ್ ಲೆವೆಲಲ್ಲೇ ತುಂಬ ಚಾಲೆಂಜಸ್ನ ಹಾಕಿ, ಆ ಚಾಲೆಂಜಸ್ನ ನಾನು ಎಷ್ಟರ ಮಟ್ಟಿಗೆ ಅದನ್ನು ನೀಗಿಸಿದ್ದೀನಿ ಗೊತ್ತಿಲ್ಲ ನನಗೆ. ಪ್ರಾಬ್ಲಿ ಅದು ಫಸ್ಟು ಅಭಯ್ ಹೇಳ್ಬೇಕು ನನಗೆ, ಯಾಕಂದರೆ ಮೂಲ ಇಡೀ ಸಬ್ಜೆಕ್ಟ್ನ ಹುಟ್ಟಾಕಿರೋದು ಅವ್ರಿಗೆ ಸಮಾಧಾನ ಆಗಬೇಕು. ನೆಕ್ಸ್ಟು ನೀವುಗಳು ಆಡಿಯನ್ಸು ಅದು ಜಸ್ಟಿಫೈ ಆಯಿತು ಅಂದರೆ ನನ್ನ ಕೆಲಸ ನಾನು ಜಸ್ಟಿಫೈ ಮಾಡಿದ್ದೀನಿ ಅಂತ ಅನ್ಕೋಬೋದು. ಸೊ ಮೊದಲನೇ ಪ್ರೆಸ್ ಮೀಟ್ ಆಗಿರೋದ್ರಿಂದ ತುಂಬ ಹೆಚ್ಚಾಗಿ ಏನು ಹೇಳೋದಕ್ಕೆ ಹೋಗಲ್ಲ ಸಿನಿಮಾ ಬಗ್ಗೆ. ಬಟ್ ಸಿನಿಮಾ ಈಗ ಏನು ಪೋರ್ಷನ್ಸ್ ಮುಗಿಸಿದ್ದೀವಿ ತುಂಬ ಸ್ಮೂದಾಗಿ ಆಗಿದೆ, ತುಂಬ ಕಾನ್ಫಿಡೆಂಟಾಗಿ ಶೂಟ್ ಮಾಡಿದ್ದಾರೆ ಅಭಯ್ ಅವರು. ಆ್ಯಂಡ್ ಸಿನಿಮಾಟೋಗ್ರಫಿ ಆಗಲಿ ಮತ್ತೊಂದಾಗಲಿ ಪ್ರತಿಯೊಂದೂ ಬೇರೆ ರೀತಿಲಿ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಈ ಸಿನಿಮಾನ ಫೈನಲ್ ಪೋಸ್ಟ್ ಆದಮೇಲೆ ಪೋಸ್ಟ್ ಎಡಿಟಲ್ಲಿ ಹೇಗೆ ಕಾಣುತ್ತೆ ಅಂತ ನೋಡೋ ಕ್ಯೂರಿಯಾಸಿಟಿ ನನಗೂ ಇದೆ ಆ್ಯಕ್ಚುಲಿ. ಯಾಕಂದ್ರೆ ಜಸ್ಟ್ ಆ್ಯಕ್ಟ್ ಮಾಡ್ತಾ ಹೋಗ್ತಾ ಇದ್ವಿ ನಾವು. ಸೊ ಹೆಚ್ಚಾಗಿ ಗಮನ ಕೊಡೋಕ್ಕಾಗಲಿಲ್ಲ ಹೇಗೆ ರೂಪ ಆಗ್ತಾ ಇದೆ ಇದು ಇಡೀ ಸಿನಿಮಾ ಅಂತ. ಸೊ ಅದರ ಇಡೀ ಪಿಕ್ಚರ್ ಅಭಯ್ಗೆ ಮಾತ್ರ ಗೊತ್ತು. ಸೊ ಅವರು ಏನು ಇಲ್ಲಿವರೆಗೂ ನಮಗೂ ಯಾವ ಸೀನ್ಗಳನ್ನೂ ತೋರಿಸಿಲ್ಲ, ಆ ಥರದ್ದು ಏನೂ ಮಾಡಿಲ್ಲ. ಸೊ ಹೋಪ್ಫುಲಿ ದಿಸ್ ಸಿನಿಮಾ ವಿಲ್ ಗೆಟ್ ಗುಡ್ ನೇಮ್ ಟು ಅಭಯ್. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಎಫರ್ಟ್ಸು, ಅವ್ರ ಹೋಮ್ವರ್ಕು, ಪ್ರತಿ ಸೀನು ನಾನು ಸೆಟ್ಟಿಗೆ ಹೋದಾಗ ಅವ್ರ ಐಪ್ಯಾಡಲ್ಲಿ ಇಟ್ಕೊಂಡು ಸರ್ ಇದು ಶಾರ್ಟ್ಸು ಸರ್ ಇದು, ಯಾಕಂದರೆ ನಾವು ಸಿನಿಮಾ ಆನ್ ಸೆಟ್ ಹೋಗೋಕೆ ಮುಂಚೆನೇ ಅವರೊಂದು ಹೋಮ್ವರ್ಕ್ ಮಾಡಿ ಪ್ರತಿ ಫ್ರೇಮಿನ ಒಂದು ಸ್ಟಿಲ್ಸ್ನ ತೆಗೆದು ಅದನ್ನು ಅರೇಂಜ್ ಮಾಡಿ ಇದೇ ಎಡಿಟ್ ಪ್ಯಾಟರ್ನಲ್ಲೇ ಶೂಟ್ ಮಾಡ್ತೀವಿ ಅನ್ನೋವಂಥ ಒಂದು ಪ್ರೋಸೆಸ್ಸು ನಾನು ಫಸ್ಟ್ ಟೈಮ್ ನೋಡಿದ್ದೆ ನಾನು ಕನ್ನಡ ಇಂಡಸ್ಟ್ರೀಲಿ. ಅಂದರೆ ಒಂದು ಪೇಪರ್ ವರ್ಕಲ್ಲಿ ಸ್ಟೋರಿ ಬೋರ್ಡ್ ಥರ ಮಾಡ್ತಾಯಿದ್ರು, ಆದರೆ ಇದು ನಾನು ಸುಮ್ಮನೆ ಹಿಂಗೆ ನೋಡಿದ್ರೆ ಗೊತ್ತಾಗೋದು ಸೀನ್ ಈ ಕಟ್ ಹೋಗುತ್ತೆ, ಇಲ್ಲಿ ಮಿಡ್ ಹೋಗುತ್ತೆ ಇದು ಅಂತ. ಸೊ ಆ ಲೆವೆಲಿನ ಹೋಮ್ವರ್ಕ್ ಮಾಡಿದರು. ಆ ಎಫರ್ಟಿಗೆ ತಕ್ಕಂಥ ರಿಸಲ್ಟ್ ಸಿಗಬೇಕು ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಅಭಯ್. ನನ್ನ ಹೆಸರಲ್ಲಿ ಇನ್ನೊಂದು ಸಿನಿಮಾ ಬಂತು ಅಂತ ಹೇಳ್ಕೊಳ್ಳೋಕೆ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಆಲ್ವೇಸ್. ಯಾಕಂದರೆ ಯಾವುದೇ ಆ್ಯಕ್ಟ್ರಿಗೆ ಆಪರ್ಚುನಿಟಿ ಬರಲಿ ಅಂತ ಕಾಯ್ತಾ ಇರ್ತಾನೆ ಅವನು, ಮನೇಲಿ ಕೂತ್ಕೊಂಡು ಕಾಯ್ತಾ ಇರ್ತಾನೆ ಅವನು ಹೊರಗೆ ಹೋಗ್ಲಿಲ್ಲ ಅಂದ್ರೆ ಯಾರೆಲ್ಲ ಕರೀಲಿ ಅಂತ. ಹೊರಗಡೆ ಮಾತ್ರ ಹಿಂಗೆ ತಲೆ ಎತ್ಕೊಂಡು ಓಡಾಡ್ತಾ ಇರ್ತೀವಿ, ಹಾಂ ಅಂತ. ಬಂದು ಕೇಳಿದ ತಕ್ಷಣ ಎಸ್ ಸರ್ ಮಾಡ್ತೀವಿ ಸರ್ ಅಂತ ಹೇಳ್ತೀವಿ. ಅಂಥದ್ರಲ್ಲಿ ನೀವೇ ಮಾಡಬೇಕು ಸರ್, ನಿಮ್ಮನ್ನೇ ತಲೆಯಲ್ಲಿ ಇಟ್ಕೊಂಡು ಸಬ್ಜೆಕ್ಟ್ ಮಾಡ್ತೀನಿ ಅನ್ನೋದು ಇಟ್ಸ್ ಆನರ್ಡ್. ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಭಾಳ ಅಪರೂಪ ಕೆಲವ್ರಿಗೆ ಮಾತ್ರ ಆ ಥರ ಸಿಗೋದು, ನಿಮ್ಮನ್ನೇ ತಲೆಯಲ್ಲಿ ಇಟ್ಕೊಂಡು ಸಬ್ಜೆಕ್ಟ್ ಮಾಡಿದೆ ಅಂತ ಹೇಳೋದು. ಇಲ್ಲಾಂದ್ರೆ ಆಪ್ಷನ್ಸಲ್ಲಿ ನಾವೊಂದು ಆಪ್ಷನಲ್ಲಿ ಬಂದು ಆ್ಯಕ್ಟ್ ಹೋಗ್ತೀವಿ. ತುಂಬ ಸಿನಿಮಾಗಳು ಆ ಥರ ಮಾಡಿದ್ದೀನಿ ನಾನು. ಅವ್ರು ಮಾಡಬೇಕಿತ್ತು, ಅದು 4-5 ದಿನ ಆದಮೇಲೆ ಹೇಳ್ತಾರೆ ನಮಗೆ, ಸರ್ ಆ್ಯಕ್ಚುಲಿ ಅವ್ರು ಮಾಡಬೇಕಿತ್ತು, ಅವ್ರದ್ದು ಏನೋ ಪ್ರಾಬ್ಲಮ್ ಆಯ್ತು ಅದಕ್ಕೆ ನೀವು ಮಾಡ್ತಾ ಇದ್ದೀರಾ ಅಂತ. ಬಟ್ ನಮ್ಗೆ ಬೇರೆ ಚಾಯ್ಸ್ ಇರಲ್ಲ. ಓಕೆ ಸರ್, ಗುಡ್ ಸರ್ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಬಟ್ ಈ ಥರದೊಂದು ಅಪ್ರೋಚು ಭಾಳ ಖುಷಿ ಆಯ್ತು. ಪರ್ಸ್ನಲಿ ನನಗೆ ಭಾಳ ಖುಷಿ ಆಯಿತು. ಅಂದರೆ ಆ ಲೆವೆಲಿನ ರೆಸ್ಪೆಕ್ಟ್ ನನಗೆ ಅಭಯ್ ತೋರಿಸಿದ್ದು ಐ ಆಮ್ ರಿಯಲಿ ಆನರ್ಡ್. ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಲಿ. ಆಲ್ ದ ಬೆಸ್ಟ್.